ಈ ದೇಶದ ಶಾಲಾ ಮಕ್ಕಳಿಗೆ ಯಾವ ಕಥೆಯನ್ನು ಹೇಳಬೇಕು ಅದನ್ನು ಹೇಳಲೇ ಇಲ್ಲ. ಯಾರು ಹೇಳೋ ಅಗತ್ಯ ಇಲ್ವೋ ಅವ್ರನ್ನೇ ಹೇಳ್ಕೊಂಡು ತಿರ್ಗಾಡಿದ್ವಿ. ಇನ್ನಾದ್ರೂ ನಾವು ಈ ದೇಶದ ಶಾಲಾ ಮಕ್ಕಳಿಗೆ ನಿಜವಾದ ಕಥೆ ಹೇಳ್ತೀವಿ ಅಂತ ನಿಶ್ಚಯ ಮಾಡ್ತೀರೇನು? ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ. 1,000 ಸ್ಕೂಲು ಕಾಲೇಜುಗಳಲ್ಲಿ ವಿವೇಕಾನಂದರ ಕಥೆ ಹೇಳ್ತೀವಿ ಅಂತ ನಿಶ್ಚಯ ಮಾಡಿದ್ವಿ. 2,000ಕ್ಕೆ ರೀಚ್ ಮಾಡಿದ್ವಿ. ಈಗ ನಾಡಿದ್ದು 23ಕ್ಕೆ ಸುಭಾಷ್ ಚಂದ್ರ ಬೋಸರ ಜಯಂತಿ ಬರುತ್ತೆ. ನಾವು ಸುಭಾಷ್ ಚಂದ್ರ ಬೋಸರ ಜೀವನದ ಪ್ರದರ್ಶನ ನಿರ್ಮಾಣ ಮಾಡಿದ್ದೀವಿ. ಈ ಪ್ರದರ್ಶನಿಯನ್ನ ಈ ರಾಜ್ಯದ ಶಾಲಾ ಕಾಲೇಜುಗಳಲ್ಲಿ ತೋರಿಸುವಂತ ಒಂದು ದೊಡ್ಡ ಸಾಹಸವನ್ನು ಕೈಗೆತ್ಕೋತೀವಿ. ಪಠ್ಯ ಪುಸ್ತಕದಲ್ಲಿ ಸುಭಾಷ್ ಚಂದ್ರ ಬೋಸ್ ಇಲ್ಲದೆ ಹೋದ್ರೆ ಏನಾಯ್ತು? ತರುಣರ ಹೃದಯದಲ್ಲಿ ಸುಭಾಷ್ ಇದ್ದಾರೆ, ಅದನ್ನು ಮುಟ್ಟಿಸ್ತೀವಿ ಅನ್ನೋ ಸಂಕಲ್ಪವನ್ನ ನಾವು ಮಾಡಿದ್ದೀವಿ. ಫೆಬ್ರವರಿ 14 ಬಂದ್ರೆ ನಮ್ಮ ಹುಡುಗ ಹುಡುಗಿಯರು ಒಬ್ಬರಿಗೊಬ್ಬರು ರೋಸ್ ಕೊಡೋದೇ ಖುಷಿ ಅನ್ಕೊಳ್ತಾರಲ್ಲ, ಫೆಬ್ರವರಿ ಒಂದು ಕ್ಯಾಂಪೇನ್ ಶುರು ಮಾಡ್ತೀವಿ. ಸಾಧ್ಯ ಆದ್ರೆ ನಮ್ಮ ಜೊತೆ ಕೈ ಜೋಡಿಸಿ ನಾವು ಹೇಳ್ತೀವಿ, ಮೈ ಲವ್ ಮೈ ನೇಷನ್. ನನ್ನ ಪ್ರೀತಿ ಹುಡುಗಿಯಲ್ಲಪ್ಪ, ನನ್ನ ಪ್ರೀತಿ ನನ್ನ ದೇಶ ಅಂತ ಈ ಹುಡುಗರಿಗೆ ಒಂದು ಚಿಂತನೆ ಕೊಡೋ ಪ್ರಯತ್ನ ಮಾಡ್ತೀವಿ. ನಾವು ಅನೇಕ ಕಾಲೇಜುಗಳಲ್ಲಿ ಫೆಬ್ರವರಿ 14ಕ್ಕೆ ಆ ಹುಡುಗ ರೋಸ್ ತಗೊಂಡು ಬರ್ತಾನೆ, ಹುಡುಗಿ ರೋಸ್ ತಗೊಂಡು ಬರ್ತಾಳೆ. ಯಾರ ಮುಂದೆ ಇಡ್ತಾರೆ ಗೊತ್ತೇನು? ಭಾರತ ಮಾತೆಯ ಪ್ರತಿಮೆಯ ಮುಂದೆ ಇಟ್ಟು, ಅಮ್ಮ ನನ್ನ ಪ್ರೀತಿ ನಿನಗೆ ಅಮ್ಮ ಅಂತ ಹೇಳುವಂತ ಒಂದು ವಾತಾವರಣವನ್ನ ಮುಂದಿನ ದಿನಗಳಲ್ಲಿ ತರಬೇಕು ಅಂತಿದ್ದೀವಿ. ಮಿತ್ರರೇ, ತಲೆಯಲ್ಲಿ ಹುಳ ತುಂಬಾ ಬಿಟ್ಕೊಂಡಿದ್ದೀವಿ. ಕೆಲಸ ಮಾಡೋ ಹುಚ್ಚಿದೆ, ಉತ್ಸಾಹ ಇದೆ, ಜೊತೆಯಲ್ಲಿ ನೀವು ಕೈ ಜೋಡಿಸಬೇಕು ಅಷ್ಟೇ. ಒಮ್ಮೆ ಹಿಂಗಾಗ್ಬಿಡ್ಲಿ, ವಿವೇಕಾನಂದರ ಕನಸಿನ ಭಾರತ ನಿರ್ಮಾಣ ಆಗುತ್ತೆ. ಸ್ವಾಮೀಜಿ ಹೇಳಿದ್ರು, ಬಹಳ ಚಂದದ ಮಾತು. ಭಾರತ ಅನ್ನೋ ಈ ಹಡಗು ಕಳೆದ 10,000 ವರ್ಷಗಳಿಂದ ಲಕ್ಷಾಂತರ ಜನರನ್ನು ದಡಕ್ಕೆ ಸೇರಿಸ್ತು. ಈಗ ಈ ಹಡಗಿಗೆ ಸಣ್ಣ ತೂತು ಬಿದ್ದಿದೆ, ಬೈತಾ ಕೂತ್ಕೋತೀರಿ? ನನ್ನ ರಕ್ತ ಆದ್ರೂ ಕೊಡ್ತೀನಿ, ನನ್ನ ತಲೆ ಒಡೆದು ರಕ್ತ ಹರಿಸ್ತೀನಿ, ಅದಕ್ಕೆ ಈ ತೂತನ್ನ ಮುಚ್ತೀನಿ ಅಂತ ಹೇಳುವಂತ ಕೆಲವು ತರುಣರು ಎದ್ದು ಬನ್ನಿ. ಆ ರಂಧ್ರವನ್ನ ಮುಚ್ಚೋ ಪ್ರಯತ್ನ ಮಾಡಿ. ಇನ್ನೂ 10,000 ವರ್ಷಗಳ ಕಾಲ ಈ ಹಡಗು ಲಕ್ಷಾಂತರ ಜನರನ್ನ ದಡ ಸೇರಿಸುತ್ತೆ ಅಂತ ವಿವೇಕಾನಂದರು ಹೇಳ್ತಾರೆ. ಅಂತ ತಲೆ ಕೊಡಬಲ್ಲ ತರುಣರು ಬೇಕಾಗಿದೆ. ಸ್ವಾಮೀಜಿ ಹೇಳ್ತಾರೆ, ಜೋ ಸಿರ್ದಾರ್ ವಹಿ ಸರ್ದಾರ್. ಯಾರು ತಲೆ ಕೊಡಬಲ್ಲನೋ ಅವನೇ ನಾಯಕನಾಗಬಲ್ಲ ಸಾಮರ್ಥ್ಯ ಉಳ್ಳವನು ಅಂತ. ನಿಮ್ಮಲ್ಲಿ ಆ ಸಾಮರ್ಥ್ಯ ಇದ್ರೆ ಬನ್ನಿ, ನಾವೆಲ್ಲ ಸೇರೋಣ. ಭಾರತವನ್ನ ಜಗತ್ತಿನ ಶ್ರೇಷ್ಠ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡೋಣ. ಇಡೀ ಜಗತ್ತು ಭಾರತವನ್ನು ನೋಡಬೇಕಾದ್ರೆ ಎತ್ತರದಲ್ಲಿ ನೋಡಬೇಕೇ ಹೊರತು ಅತ್ಯಂತ ಕೆಳಮಟ್ಟದಲ್ಲಿ ನೋಡುವಂತ ರಾಷ್ಟ್ರ ಅಲ್ಲ ಅನ್ನೋದನ್ನ ನಾವು ನೀವು ಒಮ್ಮೆ ನಿಶ್ಚಯ ಮಾಡಿದ್ರೆ ಈ ರಾಷ್ಟ್ರ ಮತ್ತೆ ಎದ್ದು ನಿಲ್ಲುತ್ತೆ. ಅಖಂಡ ಶ್ರೇಷ್ಠ ರಾಷ್ಟ್ರ ನಿರ್ಮಾಣ ಆಗುತ್ತೆ. ಅಂತ ರಾಷ್ಟ್ರವನ್ನ ನಿರ್ಮಿಸುವಂತ ಹೊಣೆಯನ್ನ ನಾವೆಲ್ಲರೂ ಸೇರಿ ಹೊರೋಣ ಅಂತ ಹೇಳ್ತಾ, ಇಲ್ಲಿನ ಯುವ ಬ್ರಿಗೇಡ್ಗೆ, ಇಲ್ಲಿನ ಎಲ್ಲ ಮಿತ್ರರಿಗೂ ಅತ್ಯಂತ ಪ್ರೀತಿಪೂರ್ವಕವಾದ ಶುಭ ಕಾಮನೆಗಳನ್ನ ಕೋರ್ತಾ ನನ್ನ ಮಾತುಗಳನ್ನ ಆ ಮಹಾನ್ ವೀರ ಸನ್ಯಾಸಿ, ಯೋಧ ಸನ್ಯಾಸಿ ವಿವೇಕಾನಂದರ ಪಾದಗಳಿಗೆ ಸಮರ್ಪಿಸಿ ನಾನು ವಿರಮಿಸ್ತೇನೆ. ವಂದೇ ಮಾತರಂ.